ಮೇಕೆದಾಟು ಯೋಜನೆಗೆ ಆಗ್ರಹ. ತಮಿಳುನಾಡು ಗಡಿ ಪ್ರದೇಶಕ್ಕೆ ಯತ್ನಿಸಿದ ಕನ್ನಡಪರ ಹೋರಾಟಗಾರರ ಬಂಧನ. ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ತಮಿಳುನಾಡು ಸರ್ಕಾರದ ಧೋರಣೆಯನ್ನ ಖಂಡಿಸಿ ಹಾಗೂ ಯೋಜನೆ ಜಾರಿಗೆ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಬುಧವಾರ ತಮಿಳುನಾಡು ಗಡಿ ಪ್ರವೇಶಿಸಲು ನಡೆಸಿದಂತಹ ಯತ್ನವನ್ನ ಪೊಲೀಸರು ವಿಫಲಗೊಳಿಸಿದ್ದಾರೆ. ಕನ್ನಡ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಮತ್ತು ಚಲನಚಿತ್ರ ನಿರ್ಮಾಪಕ ಸಾರಾ ಗೋವಿಂದ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಪ್ರತಿಭಟನೆಯಲ್ಲಿ ಅತಿ ಬೆಲೆಯ ಗಡಿ ಗೋಪುರದ ಬಳಿ ಜಮಾಯಿಸಿದಂತಹ ಹೋರಾಟಗಾರರು ರಸ್ತೆ ತಡೆ ನಡೆಸಿ ತಮಿಳುನಾಡಿನತ್ತ ನುಗ್ಗಲು ಯತ್ನಿಸಿದರು. ಪರಿಸ್ಥಿತಿಯನ್ನ ನಿಯಂತ್ರಿಸಿದ ಪೊಲೀಸರು ಪ್ರತಿಭಟನೆಯ ನೇತೃತ್ವ ವಹಿಸಿದ 10ಕ್ಕೂ ಹೆಚ್ಚು ಮಂದಿಯನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆಯನ್ನ ಮಾಡಿದ್ದಾರೆ. ವಾಟಾಳ್ ನಾಗರಾಜ್ ಮಾತನಾಡಿ, 3 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಲು ಮೇಕೆದಾಟು ಯೋಜನೆ ರೂಪಿಸಲಾಗಿದೆ. ಆದರೆ ತಮಿಳುನಾಡು ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಾ ಇರುವುದು ಖಂಡನೀಯ. ಚುನಾವಣಾ ಪೂರ್ವದಲ್ಲಿ ಮೇಕೆದಾಟು ಯೋಜನೆಗೆ ಜಾರಿಗೆ ಒತ್ತಾಯಿಸಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಾದಯಾತ್ರೆ ನಡೆಸಿದ್ರು. ಅವರೇ ಈಗ ಅಧಿಕಾರದಲ್ಲಿದ್ದಾರೆ. ಹೀಗಾಗಿ ತಕ್ಷಣವೇ ಯೋಜನೆಗೆ ಜಾರಿ ಕ್ರಮ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಕ್ಕೂಟದ ಗಿರೀಶ್ ಗೌಡ, ನಾರಾಯಣಸ್ವಾಮಿ, ಕನ್ನಡ ಸೇನೆ ರಾಜ್ಯ ಘಟಕದ ಅಧ್ಯಕ್ಷ ಕೆ.ಆರ್. ಕುಮಾರ, ಚುಟುಕು ಶಂಕರ್ ಮತ್ತು ವಿಜಯಲಕ್ಷ್ಮಿ ವತ್ಸಲ, ನಾಗರತ್ನ, ಸುಮಾಲಿನಿ, ಕೆ. ನಾಗರಾಜು, ಅತಿಬೆಲೆಯ ಜಯಂತಿ, ಕೋದಂಡರಾಮ ಮತ್ತು ಮಧುಕುಮಾರ್, ಸತೀಶ್ ರಾಜು, ಜಯಭೀಮ ಸೂರ್ಯ, ಅಂಬರೀಶ್, ಜಾವೇದ್ ಪಾಷಾ, ಮೆಹಬೂಬ್ ಅವರು ಭಾಗವಹಿಸಿದ್ರು.
ಸರ್ ಹೇಳಿ ಸರ್. ನಾವು ಬಹಳ ಗಂಭೀರವಾದ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸುಮಾರು ವರ್ಷಗಳಿಂದ ಸ್ವಲ್ಪ ಲೋಗೋ ಡೌನ್ ಮಾಡ್ರಪ್ಪ ಮುಖಾನೆ. ತಮಿಳುನಾಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಬಂದಿದ್ದಾರೆ ಮತ್ತು ಇತ್ತೀಚೆಗೆ ಅವರು ಸಹಜ ತಮಿಳುನಾಡು ಪತ್ರಿಕೆಗಳು ಅವ್ರ ಪರ ಇರಬೇಕು. ನಾವೇನಲ್ಲಿ ಮಾಧ್ಯಮದ ವಿರುದ್ಧ ನಾವು ಯಾವತ್ತೂ ಇಲ್ಲ. ನಾವು ಯಾವಾಗಲೂ ನಿಮ್ಮ ಬಗ್ಗೆ ಗೌರವ ಇದೆ, ಎಲ್ಲರೂ ಇದೆ. ನಿಮ್ಗೆ ಹೇಳೋದಾದ್ರೆ ನಾನು ಬಹಳ ಯೋಚನೆ ಮಾಡಿದ್ದೀನಿ. ನಮ್ಮೆಲ್ಲ ಸ್ನೇಹಿತರು ಕರ್ಕೊಂಡು ಬಂದು ನಿಮ್ಮ ತಮಿಳುನಾಡು ಅಸೆಂಬ್ಲಿ ಮುಂದೆ ನಾವೇ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಯಾವತ್ತು ಅನ್ನೋದು ಹೇಳ್ತೀವಿ. ಮೊದಲು ನಿಮಗೆ ಹೇಳಿರ್ತೀವಿ, ನೀವು ತಮಿಳುನಾಡು ಮಾಧ್ಯಮದವರು ನಮ್ಮ ಮಾಧ್ಯಮದವ್ರಿಗೂ ನಾವು ತಮಿಳುನಾಡಿಗೆ ಬಂದು ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತೇಳಿ ನಮ್ಮ ಕೂಟದವರು, ನಾವು ಸಾರಾ ಗೋವಿಂದ್ ಅವರು, ಕುಮಾರ್ ಅವರು, ಮಂಜುನಾಥ್ ದೇವ್, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, ಗಿರೀಶ್, ನಾರಾಯಣ ಸ್ವಾಮಿ ಎಲ್ಲರೂ ಸೇರಿ ತಮಿಳುನಾಡಿಗೆ ಬರ್ತೀವಿ. ಅಲ್ಲಿ ಇದೇನ್ ಮಾಡ್ತೀರಿ ಮಾಡಿ, ತಮಿಳುನಾಡಿನ ಶಾಸನಸಭೆಯ ಮುಂದೆ ಸತ್ಯಾಗ್ರಹ ಮಾಡ್ತೀವಿ. ನಾವು ಕೇಳ್ತಕ್ಕಂಥದ್ದು ನ್ಯಾಯ, ಪ್ರಾಮಾಣಿಕವಾಗಿ ಇದು. ನಿಮಗೆ ಈ ಮೇಕೆದಾಟು ಮಾಡೋದ್ರಿಂದ ನಿಮ್ಗೇನ್ ತೊಂದರೆ ನನಗೆ ಅರ್ಥ ಆಗಿಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರು, ನೀವು ಕೇಳ್ತಾ ಇರೋದು ಸರಿ ಇಲ್ಲ, ತಳ್ಳಾಕಿದ್ರು. ಮತ್ತೆ ಎರಡನೇ ಸರಿ ನೀವು ರೆವಿ ಪಿಟಿಷನ್ ಹಾಕಿದ್ರಿ, ರೆವಿ ಪಿಟಿಷನ್ ತಳ್ಳಾಕಿದ್ರು. ಮೂರನೇ ಸಾರಿ ನೀವು ಮಂಡ್ಲಿಗೆ ಕೊಟ್ರಿ, ಅವರು ತಳ್ಳಾಕಿದ್ರು. ಈಗ ನೀವು ಕಾಲು ಕೇರ್ದು ಜಗಳಕ್ಕೆ ನಿಂತಿದ್ದೀರಿ. ಮತ್ತೆ ನಮ್ಮ ಸರ್ಕಾರ ಬರೀ ನಿಮ್ಮ ವಿರುದ್ಧ ಒಂದೇ ಅಲ್ಲ, ಕರ್ನಾಟಕ ಸರ್ಕಾರದ ವಿರುದ್ಧನೂ ಮಾಡ್ತೀವಿ ನಾವು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಆಗಲೇಬೇಕು ಅಂತ. ಮತ್ತು ಶಿವಕುಮಾರ್ ಅವರಿಗೆ ಸ್ಟಾಲಿನ್ ಸ್ನೇಹಿತರು ಮತ್ತು ಕಾಂಗ್ರೆಸ್ ಅವರದೇ ಪಾರ್ಟಿ, ಸ್ಟಾಲಿನ್ಗೂ ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ರು. ಈಗ ಜೋಸೆಫ್ ವಿಜಯ್ಗೂ ಬೆಂಬಲ ಕೊಟ್ಟಿದ್ದಾರೆ. ಇವರು ಹೇಳಿ ಭದ್ರವಾಗಿ ಮೇಕೆದಾಟು ಬೇಡ. ನಿಮ್ಗೆ ಯಾಕೆ ಬೇಡ? ನಿಮ್ಗೇನು ತೊಂದರೆ ಆಗಲ್ಲ. ಅದು ವಿದ್ಯುತ್ ಶಕ್ತಿ ಮಾಡೋದಕ್ಕೆ ಮತ್ತು ಕುಡಿಯೋ ನೀರು, ಬೆಂಗಳೂರು ಮತ್ತು ಕುಡಿಯೋ ನೀರು ಮತ್ತು ಕುಡಿಯೋ ನೀರು ಅಂದಾಗ ಇಲ್ಲಿ ಎಷ್ಟು ಜನ ತಮಿಳರಿದ್ದಾರೆ ನೀವು ಗಮನಿಸಿ. ಲಕ್ಷಾಂತರ ತಮಿಳರು ನಮ್ಮಲ್ಲಿದ್ದಾರೆ. ಅವ್ರಿಗೆ ನೀವು ಕುಡಿಯೋ ನೀರು ಕೊಡಲ್ವಾ? ಅವ್ರಿಗೆ ಬೇಡವಾ? ಸುಮ್ಮನೆ ಇದು ನಾಟಕ. ಈ ಯಾರೇ ಮುಖ್ಯಮಂತ್ರಿ ಬರಲಿ ಮೇಕೆದಾಟು ತಗೊಳ್ಳೋದು, ಯಾರೇ ಮುಖ್ಯಮಂತ್ರಿ ಬರಲಿ ಕಾವೇರಿ ತಗೊಳ್ಳೋದು, ಒಳ್ಳೇದಲ್ಲ ಇದು. ನಾನು ಹಿಂದೆ ನಿಮ್ಗೆ ಹೇಳ್ತೀನಿ, ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾಗ ಅವರು ಜಲಮಂಡಳಿ ಜಲ ಸಚಿವರಾಗಿದ್ದರು. ಅವರು ಹೇಳ್ಬೇಕಾದ್ರೆ ನೀರು ಬಿಟ್ಬಿಡು, ತಮಿಳುನಾಡು ಬಿಟ್ಬಿಡ್ರು. ಸಿಕ್ಕಾಪಟ್ಟೆ ತಮಿಳುನಾಡು ಕೇಳದಷ್ಟು ನೀರು ಬಿಟ್ಬಿಟ್ರು. ನಾವು ಏನೋ ನೀರು ಬಿಟ್ಟಿದ್ದಾರೆ, ಹೋಗ್ಲಿ ನೀರು, ಅದ್ರ ಬಗ್ಗೆ ನಾವು ಯಾಕೆ ಚರ್ಚೆ ಮಾಡಬೇಕು ಅಂತೇಳಿ ನೀರು ಬಿಟ್ಟಿದ್ದಕ್ಕೆ ವ್ಯಾಜ್ಯ ಮಾಡಬಾರ್ದು ಅಂತೇಳಿ ನಾವು ಈಗ ಮೇಕೆದಾಟು ಆಗುತ್ತೆ. ನೀವು ಬನ್ನಿ ಕೂತ್ಕೊಳ್ಳಿ, ಮಾತನಾಡಿ. ಮೇಕೆದಾಟಿಗೆ ಬರೋದು ಎಷ್ಟು ನೀರು, ನೀವು ಯಾವ ರೀತಿ ಉಪಯೋಗಿಸ್ತೀರಿ, ನಮಗೆ ಯಾವ ರೀತಿ ಆಗುತ್ತೆ, ಇದೆಲ್ಲ ನಿಮ್ಮ ಚೀಫ್ ಮಿನಿಸ್ಟರು ನಮ್ಮ ಚೀಫ್ ಮಿನಿಸ್ಟರು ಕೂತು ಮಾತುಕತೆ ಆಡಿ ಒಂದು ಅದ್ಭುತವಾದ ಚಿಂತನೆ ನೀವು ಮಾಡಿ. ಸ್ಥಳ ಇದು ಸರಿನಾ, ಇದಿಲ್ಲ ಬೇರೆ ಕಡೆನಾ, ಅದನ್ನು ಮಾಡಿ. ನಾವು ಸರ್ಕಾರಕ್ಕೆ ಕೇಳ್ತೀವಿ. ಅಲ್ಲಿ ದೊಡ್ಡ ಕಾಡೆ ಮುಳುಗುತ್ತೆ, ಭಾರಿ ದೊಡ್ಡ ಕಾಡು, ಪ್ರಾಣಿಗಳು ಎಲ್ಲ ಹೋಗ್ತವೆ. ಅದನ್ನು ಎಲ್ಲ ಯೋಚನೆ ಮಾಡಿ ಗಂಭೀರವಾಗಿ ಮೇಕೆದಾಟು ಮಾಡೋದಕ್ಕೆ ತಮಿಳುನಾಡಿನ ಈಗಿನ ಮುಖ್ಯಮಂತ್ರಿ ಬೆಂಬಲ ಕೊಡೋದು ಒಳ್ಳೆಯದು. ಅವ್ರಿಗೂ ಬಹಳ ಒಳ್ಳೆಯ ಅನುಕೂಲ ಆಗುತ್ತೆ. ಇದೊಂದೇ ಅಲ್ಲ, ಮೇಕೆದಾಟು ಸರ್ಕಾರ, ಕರ್ನಾಟಕ ಸರ್ಕಾರ ನೀವು ಪಾದಯಾತ್ರೆ ಮಾಡಿದ್ರಿ. ಈಗ ಮೇಕೆದಾಟು ಯೋಜನೆಗೆ ಎಷ್ಟು ಹಣ ಇಟ್ಟಿದ್ದೀರಿ, ಪ್ರಾಜೆಕ್ಟ್ ರಿಪೋರ್ಟ್ ಏನು, ಏನೇನು ಪ್ಲಾನ್ ಮಾಡಿಸಿದಿರಿ, ಆರ್ಕಿಟೆಕ್ಟ್ ಯಾರು, ಎಲ್ಲಿಂದ ಎಷ್ಟು ಹಣ, ಏನ್ ಮಾಡಿದಿರಿ ನೀವು? ಆದ್ರಿಂದ ಶಿವಕುಮಾರ್ ಅವರೇ ನಿಮ್ಮ ಮೇಲೂ ವಿರುದ್ಧ, ಅಲ್ಲಿ ಜೋಸೆಫ್ ವಿಜಯ್ ಮೇಲೂ ವಿರುದ್ಧ. ನೀವಿಬ್ಬರು ಒಂದೇ, ಒಂದು ನಾಣ್ಯದ ಎರಡು ಮುಕ್ಕಳು. ಅದರಿಂದ ನಾವೇನು ಬೇರೆ ಇಲ್ಲ. ಮತ್ತು ಇಲ್ಲಿ ನಮ್ಮಲ್ಲಿ ಪಕ್ಕದಲ್ಲಿ
ಬಿಡದಿ ಸತ್ಯಾಗ್ರಹ, ಈ ಬಿಡದಿ ಸತ್ಯಾಗ್ರಹ ರಾಜಕೀಯ ಆಗ್ತಾ ಇದೆ. ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್ದು ಇದು ರಾಜಕೀಯ. ನಾವು ಅದಕ್ಕೆ ತಯಾರಾಗಿಲ್ಲ. ಒಕ್ಕೂಟ ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೀವಿ, ಭದ್ರವಾಗಿ ಬೆಂಬಲ ಕೊಡ್ತೀವಿ. ಎಂಇಎಸ್ ನಿಷೇಧ ಮಾಡಲೇಬೇಕು, ಮಹದಾಯಿ ಕಳಸಾ ಬಂಡೂರಿ ಆಗಲೇಬೇಕು. ಇದಕ್ಕಾಗಿ ನಮ್ಮ ಎಲ್ಲ ಒಕ್ಕೂಟದವರು ಇಷ್ಟಲ್ಲೇ ಸಭೆ ಸೇರ್ತೀವಿ. ಕರ್ನಾಟಕ ಬಂದ್, ತಮಿಳುನಾಡು ವಿರುದ್ಧ, ಕರ್ನಾಟಕದ ವಿರುದ್ಧ. ಬರೀ ಒಬ್ಬರೇ ಅಲ್ಲ, ತಮಿಳುನಾಡು ವಿರುದ್ಧ, ಕರ್ನಾಟಕ ವಿರುದ್ಧ, ಎರಡು ವಿರುದ್ಧವೇ ಕರ್ನಾಟಕ ಬಂದ್. ಇಡೀ ಕರ್ನಾಟಕದಂತ ಈ ಕರ್ನಾಟಕ ಬಂದ್ನಲ್ಲಿ ಬರೀ ಒಂದೇ ವಿಚಾರ ಅಲ್ಲ, ಸಮಗ್ರ ಕನ್ನಡಿಗರ ವಿಚಾರ, ಸಮಗ್ರ ಕರ್ನಾಟಕದ ವಿಚಾರ, ಎಲ್ಲವನ್ನೂ ಹಿಂದಿ ವಿರೋಧಿಸತಕ್ಕಂಥದ್ದು ಮತ್ತು ಮಹದಾಯಿ ಬಗ್ಗೆ ಮಾಡತಕ್ಕಂಥದ್ದು, ಕನ್ನಡಿಗರ ಉದ್ಯೋಗ, ಕನ್ನಡ ಶಾಲೆಗಳಿಗೆ ಅನುದಾನ ಎಲ್ಲವನ್ನು ಸೇರಿಸಿ ಒಂದು ಅಗಮೋಘವಾದಂಥ ಅಖಂಡ ಕರ್ನಾಟಕ ಬಂದನ್ನ ನಮ್ಮ ಒಕ್ಕೂಟದವರು ನಾವು ಮಾಡ್ತೀವಿ. ಅದಕ್ಕಾಗಿ ಗೋವಿಂದತ್ತು ಹೇಳಿದ್ದೀನಿ, ನಾವೆಲ್ಲರೂ ಸೇರಿ ಈ ಒಂದು 3-4 ದಿವಸದಲ್ಲಿ ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಯಾರಿಗೂ ತೊಂದರೆ ಇಲ್ಲದಿರ್ತಕ್ಕಂಥ ದಿನಾಂಕವನ್ನ ನಾವು ಮಾಡ್ತೀವಿ. ಮತ್ತೊಮ್ಮೆ ಹೇಳ್ತೀನಿ, ತಮಿಳುನಾಡಿಗೆ ಬರ್ತೀವಿ, ನೀವೆಲ್ಲ ಇರಿ, ನಾವು ಬರ್ತೀವಿ. ಕನ್ನಡ ಒಕ್ಕೂಟದ ಮುಖಂಡರಾದಂತಹ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ KR ಕುಮಾರ್, ನಾನು ಮತ್ತೆ ಮಂಜುನಾಥ್ ದೇವ್ ಎಲ್ಲರೂ ಸೇರಿ, ಗಿರೀಶ್ ಗೌಡ್ರು ಎಲ್ಲರೂ ಸೇರಿ ಇವತ್ತು ಮೇಕೆದಾಟಿನ ಯೋಜನೆಯ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬಂದಿದ್ವಿ. ನಾವು ನಿನ್ನೆ ಮೊನ್ನೆ ಇವತ್ತು ಹೋರಾಟ ಮಾಡ್ತಾ ಇಲ್ಲ, ಸುಮಾರು ದಶಕಗಳಿಂದ ಈ ಮೇಕೆದಾಟು ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ತಮಿಳುನಾಡು ಜನತೆಗೆ ತಪ್ಪು ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಏನು ನಾವು ಕೇಳ್ತಾ ಇರೋದು, ಮೇಕೆದಾಟು ಯೋಜನೆ ಕುಡಿಯೋ ನೀರಿನ ಯೋಜನೆ, ವ್ಯವಸಾಯಕ್ಕಲ್ಲ. ಇದನ್ನ ತಮಿಳುನಾಡು ಸರ್ಕಾರ, ತಮಿಳುನಾಡಿನ ಮುಖ್ಯಮಂತ್ರಿ ತಿಳ್ಕೋಬೇಕು. ಕುಡಿಯೋ ನೀರಿಗೆ ಯಾರು ಕೂಡ ಅಡ್ಡಿಪಡಿಸಬಾರದು ಅಂತ ಹೇಳ್ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಾವಿವತ್ತು ಕೇಳ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಅವತ್ತು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ನೀವು ಪಾದಯಾತ್ರೆ ಮಾಡಿದ್ರಿ ಮೇಕೆದಾಟು ಯೋಜನೆ ಜಾರಿ ಆಗಬೇಕು ಅಂತ. ಇವತ್ತು ನಿಮಗೆ ಅಧಿಕಾರ ಬಂದಿದೆ, ಅಧಿಕಾರವನ್ನ ಚಲಾಯಿಸಿ ಈ ಮೇಕೆದಾಟು ಯೋಜನೆಯನ್ನ ನೀವು ಕೈ ತಗೋಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಯಾವುದೇ ಕಾರಣಕ್ಕೂ ನಾವು ಬಳಸ್ತಾ ಇರೋದು ಕುಡಿಯೋ ನೀರು, ಅದಕ್ಕೆ ಅಡ್ಡಿಪಡಿಸಬಾರದು ಅಂತ ಮುಖ್ಯಮಂತ್ರಿ ಜೋಸೆಫ್ ಅವರೇ, ನೀವು ಒಬ್ರು ಕಲಾವಿದರು, ನಿಮಗೆ ಕಲಾವಿದರು ಅಂದ್ರೆ ನಿಮಗೆ ಎಲ್ಲ ಜನ ಪ್ರೀತಿಸ್ತಾರೆ. ಆದ್ರೆ ಕೇವಲ ತಮಿಳುನಾಡಿನ ಜನ ಮಾತ್ರ ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಮೇಕೆದಾಟು ಯೋಜನೆ ಕೂತ್ಕೊಂಡು ಚರ್ಚೆ ಮಾಡಿ ಹೇಳಿ, ನಿಮ್ಮವರಿಗೆ ತಿಳಿ ಹೇಳಿ. ನಾವು ಉಪಯೋಗಿಸ್ತಾ ಇರೋದು ಕುಡಿಯೋದಕ್ಕೆ ವಿನಃ ವ್ಯವಸಾಯಕ್ಕಲ್ಲ ಅನ್ನೋದನ್ನ ಒತ್ತಿ ಹೇಳ್ತಾ ಇದ್ದೀವಿ. ಮೇಕೆದಾಟು ಯೋಜನೆ ಆಗಲೇಬೇಕು. ನೀವೇನಾದ್ರೂ, ನಾನು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ.